ಸಕಲೇಶ್ಪುರದಲ್ಲಿ ಈಗ ಒಂದು ಸಮಸ್ಯೆ ಶುರುವಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಇಲ್ಲಿ ಚಿರತೆ ಬಂತು ಅನ್ನೋದೆಲ್ಲ ಸ್ಟೋರಿ ಇರೋದಿಲ್ಲಿ. ಈ ಚಿರತೆಗಳು ಎಲ್ಲಿಂದ ತೊಗೊಂಡು ಬಂದು ಬಿಡ್ತಾ ಇದ್ದಾರೆ ಇಲ್ಲಿಗೆ ಅಂತ ಪ್ರಶ್ನೆ ಇಲ್ಲಿ. ನೋಡಿ, ಆ ಜನ ಸಕಲೇಶ್ಪುರದ ಕಡೆಯವರು, ಇದ್ಯಾರು ಕ್ಯಾನಹಳ್ಳಿ ಕಡೆಯವರು, ಹಾಸನ ಭಾಗದ ಜನ, ಅವ್ರ ಸಮಸ್ಯೆ ಏನು ಅಂದರೆ, ಇದು ಒಂಥರ ಅರೆ ಮಲೆನಾಡು ಕೂಡ ಹೌದು, ಸ್ವಲ್ಪ ಬಯಲು ಸೀಮೆ ಮಲೆನಾಡು, ಹಾಸನ ಭಾಗ ಅಂತ ನಾವು ಕನ್ಸಿಡರ್ ಮಾಡಿದಾಗ. ಈ ಕಡೆ ಬಿಡಿ, ಶಿವಮೊಗ್ಗ ಅಂತ ಬಂದಾಗ, ನೀವು ಬೇರೆ ಭಾಗ ಅಂತ ಬಂದಾಗ ಪಶ್ಚಿಮ ಘಟ್ಟ ಪ್ರದೇಶಗಳು, ಇದು ಬೇರೆ ಕಥೆ ಬರುತ್ತಲ್ಲಿ. ಸೊ ಇಲ್ಲೇನಾಗ್ತಾ ಇದೆ ಅಂದರೆ, ಈ ಜನಗಳಿಗೆ ಚಿರತೆ ಕಾಟ ಶುರುವಾಗಿದೆ. ಎಲ್ಲಪ್ಪ ಚಿರತೆ ಮರಿ ಕ್ಯಾನಹಳ್ಳಿಲಿ ಹುಟ್ಟುಬಿಟ್ಟು ಸಕಲೇಶ್ಪುರದಲ್ಲೇ ಹುಟ್ಟಿದ ಚಿರತೆ ಮರಿನ ದೊಡ್ಡದಾಗಿದೆಯಾ ಈಗ? ಅಲ್ಲ, ಎಲ್ಲೋ ಬಯಲು ಸೀಮೆಯಿಂದ ಚಿರತೆನ ಹಿಡ್ಕೊಂಡು ಬಂದ್ಬಿಡೋದು. ಬಿಡಬೇಕಲ್ಲ ಎಲ್ಲಾದರೂ ಒಂದು ಕಡೆ. ಇಲ್ಲಾಂದರೆ ಅವ್ರು ಇಟ್ಕೊಂಡ್ರೆ ಸಾಕಬೇಕು, ಅದಕ್ಕೆ ದಿನ ಮಾಂಸ ಹಾಕಬೇಕು, ತಿಂಡಿ ಕೊಡಬೇಕು, ಅದಕ್ಕೆ ಊಟ ಕೊಡಬೇಕು, ಯಾಕೆ ಬೇಕು, ತಂದು ಬಿಟ್ಬಿಡೋದಿಲ್ಲಿ. ಇದು ಜನಗಳ ಆರೋಪ. ಎಲ್ಲಿ ಕ್ಯಾನಹಳ್ಳಿ, ಮಾವಿನಹಳ್ಳಿ, ಹೆನ್ನಳ್ಳಿ ಬಳಿಯಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. 15 ದಿನಗಳಿಂದ ಈ ಚಿರತೆ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಜನಕ್ಕೆ ಭಯ. ಅಯ್ಯೋ, ಈಗ ಆನೆ ಇದೆ, ನಾವು ಸಹಿಸ್ಕೊಳಕ್ಕಾಗ್ತಿಲ್ವಲ್ಲಪ್ಪ, ಆನೆನೇ ಬರ್ತಿದೆ, ಇಲ್ಲಿ ಬೆಳೆ ಹಾಳು ಮಾಡ್ತಾ ಇದೆ, ಮನುಷ್ಯರನ್ನ ಸಾಯಿಸ್ತಾ ಇದೆ. ಒಂದು ಮಹಿಳೆಯಲ್ಲಿ ಮೊನ್ನೆ ಸಾಯಿಸ್ಬಿಟ್ಟಿತ್ತು. ಶಾಸಕರು ಮಾತಾಡಿದರು, ಶಾಸಕರು ಓಡಿದ್ರು, ಬಟ್ಟೆ ಹರಿದೋಗಿತ್ತು ಅವ್ರದ್ದು, ಅರಣ್ಯ ಇಲಾಖೆಯವರು ಎಲ್ಲ ಅವ್ರನ್ನ ಸೇಫ್ ಗಾರ್ಡ್ ಮಾಡಿದ್ರು, ಎಲ್ಲ ಮಾತಿತ್ತದು. ಈಗೇನಾಗಿದೆ, 15 ದಿನಗಳಿಂದನೂ ಕೂಡ ಈ ಚಿರತೆ ಪಾಪ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. 8 ಬೋನ್ ಇಟ್ಟಿದ್ದಾರಂತೆ. ಯಾರು? ಅರಣ್ಯ ಇಲಾಖೆಯವರು. ಎಲ್ಲಾದರೂ ಬೋನಿಗೆ ಬಿದ್ದುಬಿಡೋಣ, ಬೀಳಿಸ್ಬಿಡೋಣ ಇದನ್ನು ಅಂತ. ಅದರೇನು ಯೂಸ್ ಆಗಿಲ್ಲ. ಕ್ಯಾನಹಳ್ಳಿ, ಮಾವಿನಹಳ್ಳಿ, ಹೆನ್ನಳ್ಳಿ ಬಳಿಯಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ಹಗಲು ರಾತ್ರಿ ನಿದ್ರೆ ಇಲ್ಲ. ಇನ್ನೀ ಚಿರತೆ ಬರೋದು, ಯಾವುದೋ ಕುರಿ ಎತ್ಕೊಂಡು ಹೋಗ್ಬಿಡ್ತು, ಮೇಕೆ ಎತ್ಕೊಂಡು ಹೋಗ್ಬಿಡ್ತು, ಯಾರಿಗೋ ಮನುಷ್ಯರು ಕಚ್ಚಿಬಿಟ್ಟಿದೆ, ಮನುಷ್ಯರನ್ನ ಸಾಯಿಸ್ಬಿಟ್ಟಿದೆ, ಇದು ಬಂದರೆ ಮುಗೀತಾ? ದೊಡ್ಡ ರಂಪ ರಾಮಾಯಣ ಅದು. ಅರಣ್ಯ ಇಲಾಖೆ ಸಿಬ್ಬಂದಿ ಅಂತೂ ಹಗಲು ರಾತ್ರಿ ಇಲ್ಲಿ ಇದೀಗ ನೋಡಿ, ಇದೇ ಚಿರತೆ ನೋಡಿ, ಆ ಫೋಟೋದಲ್ಲಿ ಇದೆಯಲ್ಲ ಒಂದು, ಈ ಕಡೆ ಲೆಫ್ಟಲ್ಲಿ, ಅದೇ ಚಿರತೆ ಅಂತೆ. 15 ದಿವಸದಿಂದ ಇದು ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೆ ಅಂತ. ಸ್ಥಳಕ್ಕೆ ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜುನಾಥ್ ಭೇಟಿ ಕೊಟ್ಟಿದ್ದರು. ಏನು ಕಥೆ ಅಂತ, ಯಾವ್ಯಾವ ಊರಲ್ಲಿ ಪ್ರಾಬ್ಲಮ್ ಇತ್ತು ಎಲ್ಲ ಕಡೆ ಓಡಾಡಿ ಬಂದಿದ್ದಾರೆ ಅವರು. ಸಿಮೆಂಟ್ ಮಂಜುನಾಥ್ ಅಂತ, ಸಿಮೆಂಟ್ ಮಂಜು ಅಂತ ಕರೀತಾರೆ ಅವ್ರು ಆ ಭಾಗದಲ್ಲಿ. ಇರಲಿ, ಅರಣ್ಯ ಇಲಾಖೆ ಏನು ಕ್ರಮ ಕೈಗೊಂಡಿದೆ ಅಂತ ಕೂಡ ಇದೀಗ ಅವರು ಪರಿಶೀಲಿಸ್ತಾ ಇದ್ದಾರೆ. ಚಿರತೆ ಸೆರೆ ಹಿಡಿಬೇಕು ಅಂತೇಳಿ ಶಾಸಕರಿಗೆ ಮನವಿ ಮಾಡಿಕೊಂಡಿದ್ದಾರೆ ಗ್ರಾಮಸ್ಥರು. ನಾಳೆಯಿಂದ LTF ಸಿಬ್ಬಂದಿ ಜೊತೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡುತ್ತದೆ. ಹೋಗಿದೆ ಅಂತೇಳಿ ನ್ಯೂಸ್ ಬೆಳಗ್ಗೆ ಅದಕ್ಕೋಸ್ಕರ ಇಲ್ಲಿ ಒಂದು ಇಟ್ಟಿದೆ ಸರ್, ಅದೇ ಪರ್ಪಸ್ಗೋಸ್ಕರ. ಆಮೇಲೆ ಬೇರೆ ಕಡೆ ಇಟ್ಟಿದೆ ಸರ್, ಟೋಟಲ್ ಕಡೆ ಎಲ್ಲಿ ಒಂದಿದೆ ಮತ್ತೆ ಇಲ್ಲೊಂದಿದೆ. ಅಜಮ್ ಪಾಷಾ ಬೆಳಗ್ಗೆ ನೀವು ಹೇಳಿರಲ್ಲ, ಬಗ್ ನೋಡಿ ಸರ್, ಬಗ್ ನೋಡಿ, ಬಗ್ ನೋಡಿ ಗೊತ್ತಾಗ್ತಂಗೆ. ಒಳಗೆ ಹೋದ ತಕ್ಷಣ ಹೋಗಿದೆ ಅಂತೇಳಿ ನ್ಯೂಸ್ ಬೆಳಗ್ಗೆ ನೋಡ್ತಾ ಇದ್ದೀವಿ ಇಲ್ಲಿ ಈ ಚಿರತೆ ಸುಮಾರು 15 ದಿನಗಳಿಂದ ಕಾಣಿಸ್ಕೊಳ್ತಾ ಇದೆ. ಸುಮಾರು 8 ಕಡೆ ಬೋನ್ ಇಟ್ಟಿದ್ದಾರೆ ಇದಕ್ಕೆ. ಆದರೆ ಎಲ್ಲೂ ಕೂಡ ಇಲ್ಲಿವರೆಗೂ ಸಿಕ್ಕಿಬಿದ್ದಿಲ್ಲ. ಜನಕ್ಕೆ ಹಗಲು ರಾತ್ರಿ ಇದೇ ಕಥೆ. ಈಗ ಚಿರತೆ ಅಂತೆ, ಅಲ್ಲಿ ಬಂದಿತ್ತಂತೆ, ಇಲ್ಲಿ ಬಂದಿತ್ತಂತೆ, ದೊಡ್ಡ ಪಾಠೆಗಳಂತೆ, ಅಯ್ಯೋ ಇಷ್ಟಿಷ್ಟಾಗಲ್ಲ ಮಾರ್ಕಂತೆ ಮೈ ಮೇಲೆ, ಅಯ್ಯೋ ಮನುಷ್ಯ ತಿಂದಾಕ್ಬಿಡ್ತದಂತೆ ಇರುತ್ತಲ್ಲ ಸಾಮಾನ್ಯ ಗಾಬರಿಗೆ ಜನ ಮಾತಾಡೋದು. ಅಯ್ಯೋ ಅಲ್ಲೆಲ್ಲೋ ಹೊತ್ಕೊಂಡು ಹೊಂಟೋಯ್ತಂತೆ, ಹಸುನ, ಕುರಿನ, ಮೇಕೆನ, ಇದೆಲ್ಲ ಈ ಥರದ್ದು ಮಾತು ಬಂದುಬಿಡುತ್ತೆ ಹಳ್ಳಿ ಭಾಗದಲ್ಲಿ. ಆದರೆ ಇದು ಹಿಡಿಬೇಕಲ್ಲ ಈಗ ಏನಾದರೂ ಮಾಡಿ ಇದನ್ನು. ಇಲ್ಲಿ ನಮಗೆ ಇನ್ನೊಂದು ಭಯ ಏನು ಅಂದರೆ, ಈ ಚಿರತೆನ ಇವ್ರು ಹಿಡಿತಾರೋ ಸಾಯಿಸ್ಬಿಡ್ತಾರೋ ಅಂತ ಅದು ಬೇರೆ ಭಯ.
ಈ ಬೆಂಗಳೂರಲ್ಲಿ ಆನೇಕಲ್ ಭಾಗದಲ್ಲೆಲ್ಲ ಆಗಿತ್ತಲ್ಲ, ಯಾವುದೋ ಅಪಾರ್ಟ್ಮೆಂಟಿಗೆ ಬಂದುಬಿಟ್ಟಿತ್ತು ಅಂತ ಹಿಡಿತೀವಿ ಅಂತ ಹೇಳಿ ಬಲೆ ಎಲ್ಲ ಹಾಕ್ಬಿಟ್ಟು ಗುಂಡಾರಿಸಿ ಸಾಯಿಸ್ಬಿಟ್ರು. ಆಮೇಲೆ ಈ ಥರ ಆಗಬಾರ್ದಲ್ಲ. ಇದೀಗ ಈ ವಿಚಾರದಲ್ಲಿ ಕ್ರಮಗಳೇನಾಗ್ತದೆ, ನಮಗೆ ಆ ಚಿರತೆ ಜೀವ ಸಂಕುಲದ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟು, ಆದರೆ ಅದು ಮನುಷ್ಯರಿಗೆ ಹಾನಿ ಮಾಡಬಾರ್ದು. ಈಗ ಮೋಹನ್ ಅಂತ ಇದ್ದಾರೆ ಸ್ಥಳೀಯರು, ಮಾತಾಡ್ತೀನಿ ಅವ್ರನ್ನ. ಮೋಹನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇದು ಎಲ್ಲಿ ಏನಿದು 15 ದಿನದ ಚಿರತೆ ಅಂತಲ್ಲ, ಕ್ಯಾನಹಳ್ಳಿ ಕಡೆ ಎಲ್ಲ, ಕ್ಯಾನಹಳ್ಳಿ, ಸಕಲೇಶ್ಪುರ, ಮಾವಿನಹಳ್ಳಿ ಈ ಕಡೆ? ಸರ್ ಇಲ್ಲಿ ನಮ್ದು ಮಲೆನಾಡು ಭಾಗ ಬೇರೆ. ಈ ಒಂದು ಸಮಸ್ಯೆ ಏನು ಅಂದ್ರೆ ಮೊದ್ಲೇ ಕಾಡು, ಇಲ್ಲಿ ಪ್ರಾಣಿಗಳು ಜಾಸ್ತಿ. ಅದ್ರ ಮಧ್ಯೆ ಏನಾಯ್ತೈತೆ ಅಂದ್ರೆ ಈ ಬಯಲುಸೀಮೆ ಕಡೆಯಿಂದ ಅಲ್ಲಿ ಇಲ್ಲಿ ಎಲ್ಲಾರು ಹಿಡ್ದಿರ್ದಾವೆಲ್ಲ ಅಂತಂದ್ ಇಲ್ಲಿ ಒಂಥರ ತಂದ್ ಬಿಟ್ಟೋಗ್ಬಿಡ್ತಾರೆ. ಈ ನಾವೇನಾದ್ರು ನೋಡ್ದಾಗ ನಾವು ಕೇಳ್ತೀವಿ ಬಿಡ್ಬೇಡಿ ಕಣ್ರಿ ಹಂಗೆ ಹಿಂಗೆ ಅಂತ ಜಗಳ ಮಾಡಿದಾಗ ಸುಮ್ನಿರ್ತಾರೆ. ರಾತ್ರಿ ಆದ್ರೆ ತಂದ್ ಹತ್ಲಕ್ ಬೋನಲ್ಲಿ ತೆಗೆದ್ ಬಿಟ್ಟು ಹೋಯ್ತಾರೆ. ಈಗ ಈಗ ಎಲ್ಲ ಮಾಲ್ಗಳ ಕಲ್ಚರ್ ಬಂದ್ಮೇಲೆ ಈ ಮಾಮೂಲಿ ದಿನಸಿ ಅಂಗಡಿಗಳು ಇರ್ತಿದ್ವಲ್ಲ ಅದು ಕಡಿಮೆ. ದಿನಸಿ ಅಂಗಡಿಗಳಲ್ಲಿ ಇಲಿ ಹೆಗಡಿಗಳ ಕಾಟ ಜಾಸ್ತಿ ಇರೋದಲ್ಲ ಮೋಹನ್ ಅವರೇ. ಬೋನ್ ಇಟ್ಬಿಡೋರೊಂದು, ಬೋನ್ ಇಟ್ಬಿಡೋದು, ರಾತ್ರಿ ಬೋನ್ ಇಟ್ಟರೆ ಬೆಳಗ್ಗೆ ಇಲಿನೋ ಹೆಗಡನೋ ಬಿದ್ದಿರೋದಲ್ಲ, ತಂದು ಪಕ್ಕದ ಅಂಗಡಿಗೆ ಬಿಟ್ಬಿಡೋದು. ಆಮೇಲೆ ಮಾಡ್ಕೊಳ್ಳಿ ಅವರು ಅಂತ ನಮ್ಗೆ ಇಲ್ಲಿ ಮೊದ್ಲೇ ಸಮಸ್ಯೆ. ಈಗ ಅಟ್ಲೀಸ್ಟ್ ಆನೆ ಆದ್ರೆ ಕಾಣುತ್ತೆ. ಈಗ ಆನೆ ಕಾಟನೂ ಐತೆ ನಮ್ ಕಡೆ. ಅದ್ ಅಟ್ಲೀಸ್ಟ್ ದಪ್ಪಾಗಿರೋ ಪ್ರಾಣಿ ಕಾಣತ್ತೆ ಕಣ್ಣಿಗೆ, ಓಡೋಗ್ಬಿಡ್ತೀವಿ. ಇದು ಚಿರತೆ ಬರ್ತೆ ಇವು ಮರದ ಮೇಲೆ ಕೂತಿದ್ರೆ ನಾವ್ ಏನ್ ಮಾಡೋದು ಗೊತ್ತಾಗಲ್ಲ. ರಾತ್ರಿ ಹೊತ್ತು ಅಲ್ಲಿ ಇಲ್ಲಿ ಓಡಾಡುವಾಗ ಅಟ್ಯಾಕ್ ಮಾಡ್ತಾರೆ. ಇವಾಗ ಇದು ತಗೊಬಂದ್ ಬಿಟ್ಟಿರೋದು ಅಂತ ನಿಮ್ಗೆ ಹೆಂಗ್ ಗೊತ್ತು? ಈ ಚಿರತೆನ ಯಾರೋ ಹಿಡ್ಕೊಂಡ್ಬಂದ್ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಅಂತ? ಸರ್ ಇಲ್ಲ ಅಂದ್ರೆ ನಮ್ ಕಡೆ ಅಷ್ಟು ಚಿರತೆಗಳು ಇರ್ನಿಲ್ಲ. ಓಕೆ. ಈಗ ಚಿರತೆಗಳು ಹೇಳ್ಬೇಕು ಅಂದ್ರೆ ಸ್ವಲ್ಪ ಡ್ರೈ ಕಾಡಲ್ಲಿ ಜಾಸ್ತಿ, ಒಣ ಹವೆ ಇರಬೇಕು, ಒಣ ಹವೆ ಡ್ರೈ ಏರಿಯಾದಲ್ಲಿ ಜಾಸ್ತಿ ಇರುತ್ತದು. ನಮ್ ಕಡೆ ವೆಟ್ ಇದು ನಿತ್ಯ ಹರಿದ್ವಾಣ ಕಾಡುಗಳಿವು, ಮಳೆ ಜಾಸ್ತಿ, ಮಳೆ ಇರೋ ಏರಿಯಾದಲ್ಲಿ ಅವು ಚಿರತೆ ಜಾಸ್ತಿ ಇರಲ್ಲ. ನಮ್ ಕಡೆ ಮುಂಚೆ ಇರ್ನೇ ಇಲ್ಲ. ಇತ್ತೀಚಿಗೆ ಜಾಸ್ತಿ ಆಗ್ತಾವೆ. ಈಗ ಅಲ್ಲಿ ಇಲ್ಲಿ ಹಿಡಿತಾರೆ. ಈಗ ಅರಸೀಕೆರೆ, ಹೊಳೆನರಸೀಪುರ, ಚಂದ್ರಪಟ್ಟಣ ಆ ಕಡೆ ಎಲ್ಲ ಹಿಡಿತಾರೆ. ಅರ್ಕಲ್ಗೂಡು ಅಲ್ಲಿ ಇಲ್ಲಿ, ಅಥವಾ ಈ ಕಡೆ ಕೊಡಗು ಡಿಸ್ಟಿಕ್ ಇರ್ಬೋದು, ಎಲ್ಲೇ ಕುಶಾಲನಗರ, ಎಲ್ಲೇ ಒಂದ್ ಹಾವಿಡಿಲಿ ಅದ್ನು ತಂದ್ ಇಲ್ಲೇ ಬಿಡಾದೆ. ಒಟ್ನಲ್ಲಿ ನಾವಿಲ್ಲಿ ಇರಬಾರ್ದು. ಇಲ್ಲ ನಮ್ನು ಹಿಡಿದು ಬಿಟ್ಟು ಅತ್ಲಾಗ್ ತಗೋಗ್ ಬೇರೆ ಕಡೆ ಬಿಟ್ಬಿಟ್ರೆ ಆಗತ್ತೆ. ಅಷ್ಟೇ, ನಮ್ನೇ ಹಿಡಿದು ಬಿಟ್ಟು ಅತ್ಲಾಗಿ ಬೇರೆ ಕಡೆ ಹೋಗಿ ಎಲ್ಲಾರು ಒಂದ್ ಪ್ರಾಣಿಗಳಿಗೆ ಆನೆ ಕ್ಯಾಂಪ್ ಮಾಡ್ತೀವಿ ಅಂತಾರಲ್ಲ, ಹಂಗ್ ನಮ್ಗೂ ಒಂದ್ ಕ್ಯಾಂಪ್ ಮಾಡತ್ಲಾಗಿ ಒಂಚೂರು ಅನ್ನ ಹಾಕಿದ್ರೆ ನಮ್ ಮಕ್ಳಿಗೆಲ್ಲ ಅವರೇ ಒಂಚೂರು ಸ್ಕೂಲ್ಗೆಲ್ಲ ಸೇರಿಸ್ಬಿಡ್ಲಿ. ಅತ್ಲಾಗ ಸಾಕು, ಬೆಳೆ ಹಾಳಾಗೋದು ಸಾಕು, ಜೀವ ಬೈದಲ್ಲಿ ಬದುಕೋದು ಸಾಕು ಅಂತ ಕೈಲಿರೋ ದುಡ್ಡು ಹಾಕ್ಬಿಟ್ಟು ಆನೆ, ಕೋಣ ಅವು ಇವು ತಿನ್ಕೊಂಡು ಹೋಯ್ತವೆ. ನಾವೇನ್ ಮಾಡೋದು? ಇನ್ ನಮಗ್ ತಿನ್ನಕ್ಕೂ ಬೆಳ್ಕೊಳಕ್ ಆಯ್ತಾ ಇಲ್ಲ. ನಿಮ್ ಶಾಸಕರು ಇದಾರಿ, ಮಾತಾಡ್ಸ್ಬಿಡ್ತೀನಿ ಅವ್ರನ್ನ. ಸಿಮೆಂಟ್ ಮಂಜು ಅವ್ರು ಇದಾರೆ ಶಾಸಕರು, ಮಾತಾಡ್ಸ್ತೀನಿ ಅವ್ರನ್ನ. ಸಿಮೆಂಟ್ ಮಂಜು ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ. ಈ ಎಲ್ಲ ಕಡೆ ಓಡಾಡಿದ್ದೀರಿ, ಕಾಳಜಿ ಇಷ್ಟ ಆಯ್ತು. ಸಿಮೆಂಟ್ ಮಂಜು ಅವರೇ 8 ಕಡೆ ಬೋನಿಟ್ಟಿದಾರಂತೆ, ಏನ್ ಕಥೆ ಇದು ಅಂತ? ಸರ್ ಏನಾಗಿದೆ ಅಂತ ಹೇಳಿದ್ರೆ, ಇದು ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ ಕಡೆ ಚಿರತೆಗಳು ಬಾರಿ ಕಮ್ಮಿ. ನಮ್ದು ಫುಲ್ ಅರ್ಥ ಆಯ್ತದು, ಅದು ಬಯಲುಸೀಮೆ ಕಡೆ ಜಾಸ್ತಿ ಇರುತ್ತದು. ಚಳಿಗೆ ಆ ಕಾಡಲ್ಲ. ಮಾಹಿತಿ ಪ್ರಕಾರ ಎಲ್ಲೋ ತುಮಕೂರಿಂದ ತಂದ್ಬಿಟ್ಟು ರಾತ್ರಿ ಒಂದ್ ದಿವಸ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಿಟ್ಟೋಗಿದ್ದಾರೆ ಅಂತಕ್ಕಂಥದ್ದು ಹಳ್ಳಿ ಕಡೆಯವ್ರು ಹೇಳಂತ ಮಾಹಿತಿ. ಓಕೆ. ಇದೇನಾಗಿದೆ, ಈ ಮಾವನಹಳ್ಳಿ ಭಾಗದಲ್ಲಿ, ತುಮಕೂರು ಚಿರತೆ ಸಕಲೇಶ್ಪುರದಲ್ಲಿ ಏನ್ ಕೆಲಸ ಅಂತ? ಹೌದು, ಏನ್ ಮಾಡ್ತಾರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಬಿಡ್ಲಿಕ್ಕೆ ಜಾಗ ಇಲ್ದಲ್ಲ ರಾತ್ರಿ ತಂದ್ಬಿಟ್ಟು ನಮ್ ಹೆಗ್ಗದ ಹತ್ರ ಎಲ್ಲ ಬಿಟ್ಟೋಗ್ಬಿಡಿ. ಅದು ಏನಾಗಿದೆ ಗೊತ್ತಾ ಮಂಜು ಅವರೇ, ಈಗ ಇಲ್ಲೆಲ್ಲೋ ಪ್ರೆಷರ್ ಇರ್ತದೆ ಚಿರತೆ. ಈಗ ನಾವೇ ಬೆಂಗಳೂರಿನ ಶಾಲೆಗಳ ಬಳಿಯಲ್ಲಿ ಕಾಣಿಸಿಕೊಂಡ ಚಿರತೆ ಆತಂಕದಲ್ಲಿ ವಿದ್ಯಾರ್ಥಿಗಳು ಜೋರಾಗಿ ಓದ್ಬಿಡ್ತೀವಿ. ಇದೆಲ್ಲ ಪ್ರೆಷರ್ ಅವ್ರಿಗೆ, ಯಾರಿಗೆ ಅರಣ್ಯಾಧಿಕಾರಿಗಳಿಗೆ. ಹೇಗಾದ್ರೂ ಮಾಡಿ ಹಿಡಿಬೇಕಪ್ಪ ಅಂತ ಹಿಡಿದು ಬಿಡೋದೆಲ್ಲಿ ನೋಡಿದ್ರೆ ಪಕ್ಕದಲ್ಲಿ ನೆಲಮಂಗ್ಲಕ್ಕೆ ಬಿಡಕ್ ಆಗಲ್ವಲ್ಲ ಅವರು. ಹೌದು ಸರ್, ಅದೇ ತರ ತಂದಿಲ್ ಬಿಟ್ಕೊಂಡಿದ್ದಾರೆ ಸರ್. ಈಗ ನಮ್ಮ ಗ್ರಾಮಸ್ಥರುಗಳಿಗೆಲ್ಲ ತೊಂದರೆ ಆಗ್ಬಿಟ್ಟಿದೆ ಸರ್. ಈಗ ನಾನು ನೋಡಿ ಅರಣ್ಯ ಸಚಿವರಿಗೆ ಸೆಷನ್ ಅಲ್ಲಿ ಕೂಡ ಮನವಿ ಮಾಡಿದ್ದೆ. ಸೆಷನ್ ಅಲ್ಲಿ ನನಗೆ ಅದಕ್ಕೋಸ್ಕರ ನಾನು ಮಾತಾಡ್ಬೇಕು ಅಂತ ಹೇಳಿ ಪರ್ಮಿಷನ್ ತಗೊಂಡು ಸೆಷನ್ ಅಲ್ಲಿ ಕೂಡ ಮನವಿ ಮಾಡಿದೀನಿ. ಅವರು ಕೂಡ 2-3 ಟೀಮ್ ನ ಕಳಿಸ್ಕೊಟ್ಟು ಒಂದು 10 ಕಡೆ ಬೋನ್ ನ ಇಟ್ಟಿದ್ದಾರೆ. 10 ಕಡೆ ಬೋನ್ ಇಟ್ಟಿದ್ರು ಕೂಡ ಆ ಚಿರತನ ಹಿಡಿಯಕ್ ಆಗ್ತಾ ಇಲ್ಲ. ಈಗ ನಿನ್ನೆ ರಾತ್ರಿ ಎಲ್ಲ ನೋಡಿ, ಫಸ್ಟ್ ಅವುಗಳ ಸರ್ವೈವಲ್ ಕೂಡ ಕಷ್ಟ ಆಗ್ಬಿಡುತ್ತೆ ಮಂಜು ಅವರೇ. ಈಗ ಬಯಲು ಸೀಮೆಯಲ್ಲಿ ಅದು ಬೇಟೆಯಾಡಿ ಬದುಕೋದು ಬೇರೆ, ಆ ದಟ್ಟ ಕಾಡಲ್ಲಿ ಬಂದ್ಬಿಟ್ರೆ ಓಡಕ್ಕೆ ಜಾಗ ಇರೋಲ್ಲ. ಚಿರತೆ ಅಂದ್ರೆ ಚೆನ್ನಾಗಿ ಓಡ್ಬೇಕದು, ಓಡಿ ಹಿಡಿಬೇಕು ಬೇಟೆನದು. ಸರ್ ಓಡಕ್ಕೂ ಜಾಗ ಇರಲ್ಲ, ಮತ್ತೆ ಈ ಕ್ಲೈಮೇಟ್ ಅಲ್ಲಿ ಅದಕ್ಕೆ ಇರೋಕ್ಕೂ ಆಗಲ್ವಂತೆ ಸರ್. ಕರೆಕ್ಟ್.
ಈ ರೀತಿ ಆಗಿದೆ ಸರ್. ಖಂಡಿತವಾಗ್ಲೂ ಕೂಡ ನಾನು ಇನ್ 2 ದಿವಸದಲ್ಲಿ ಮತ್ತೆ ಒಂದ್ಸತಿ ಅರಣ್ಯ ಇಲಾಖೆ ಒಂದು ಸಭೆ ಕರೆದು ಸರ್ ಏನಾದ್ರು ಮಾಡಿ ಅದಕ್ಕೆ ಹಿಡಿಲಿಕ್ಕೆ ನಾನು ಅದಕ್ಕೆ ಏನ್ ಪ್ಲಾನ್ ಮಾಡಿದ್ದಾರೆ ಮಂಜು ಅವರೇ? ಈಗ ಅಲ್ಲಿ ಏನ್ ಪ್ಲಾನ್ ಆಗಿದೆ ಅಲ್ಲಿ ಅಂತ ಇದನ್ನ ಹಿಡಿಬೇಕು ಅಂತ ಬೋನ್ ನೋಡಿ, ಬಿಟ್ಬಿಟ್ಟು ಈಗ ಎಲ್ಲಿ ಒಂದ್ ನಿಮಿಷ ಎಲ್ಲೆಲ್ಲಿ ಚಿರತೆಗಳು ಓಡಾಡ್ತಾ ಸರ್ ಅಲ್ಲೆಲ್ಲ CC ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿದ್ದಾರೆ. ಓಕೆ ಇದು ಏನಾಗ್ತದೆ ಅಂದ್ರೆ ಸರ್ 15 ದಿವಸದಲ್ಲಿ 4ನೇ ಜಾಗ ಚೇಂಜ್ ಮಾಡಿದ್ವಿ ಈಗ ಆಲ್ರೆಡಿ. ಓಕೆ ಇಲ್ಲಿರೋ ಕಡೆ ಇನ್ನೊಂದ್ ದಿವಸ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಇರೋ ಕಡೆ ಈಗ ನೋಡಿ. ಈಗ ಆಕ್ಚುಲಿ ಮಾವನಹಳ್ಳಿಯಿಂದ ಓಂಕ್ರವಳ್ಳಿಗೆ ಹೆಚ್ಚು ಕಮ್ಮಿ ಒಂದು 12ರಿಂದ 15 ಕಿಲೋಮೀಟರ್ ಆಗುತ್ತೆ. ಈಗ ಆಲ್ರೆಡಿ ಅಷ್ಟು ದೂರಕ್ಕೆ ಹೋಗಿದೆ ಸರ್ ಈಗ ಆಕ್ಚುಲಿ. ಅಲ್ಲಿ ಕಾಣಿಸ್ಕೊಂಡಿದೆ ಈಗ ನಿನ್ನೆ ರಾತ್ರಿ ಅಲ್ಲಿ ಕಾಣಿಸ್ಕೊಂಡಿದೆ. ಈಗ ಸರಿ, ಈಗ ಅದನ್ನ ಮತ್ತೀಗ ಅಲ್ಲಿಗೆ ಈಗ ಕ್ಯಾಮ್ರಾ ಇಡಬೇಕು, ಫೋನ್ಗಳು ಇಡಬೇಕು, ಅಬ್ಸರ್ವೇಷನ್ ಮಾಡಬೇಕು. ಈ ಒಂದೇ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಸರ್ ಏನಾದ್ರು ಹಿಡಿದಾಕ್ಬಿಡ್ಬೋದು ಇಷ್ಟೊತ್ತಿಗೆ. ದಿನೇ ದಿನೇ ಪ್ಲೇಸ್ ಬದಲಾವಣೆ ಮಾಡ್ತಾ ಇರೋದ್ರಿಂದ ಎಲ್ಲಿ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಇನ್ 2 ದಿವಸದೊಳಗೆ ಸರ್ ಖಂಡಿತವಾಗ್ಲೂ ಕೂಡ ಮತ್ತೊಮ್ಮೆ ಸಭೆನ ಮಾಡಿ. ಅದು ಚಿರತೆ ಕತೆ ಹೇಗಾಗಿರುತ್ತೆ ಅಂದ್ರೆ ಸಂತೆಲ್ ತಪ್ಪಿಸ್ಕೊಂಡು ಮಗು ತರ ಆಗ್ಬಿಟ್ಟಿರುತ್ತೆ ಮಂಜು ಅವರೇ. ಹೌದು ಸರ್, ಹೌದು ಸರ್. ಎಲ್ಲಿ ಹೋಗ್ಬೇಕು, ಎಲ್ಲಿರ್ಬೇಕು, ಇದು ನನ್ನ ಊರಲ್ವಲ್ಲ, ಅದು ಗೊತ್ತೇ ಇಲ್ವಲ್ಲ ಅದ್ರದ್ದು. ಅದೇ ಗೂಗಲ್ ಮ್ಯಾಪ್ ಹಾಕೊಳ್ಳಲ್ವಲ್ಲ ಅದು. ಹೌದು ಸರ್, ಹೌದು. ಈ ಅರಣ್ಯ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ? ಅವ್ರಿಗೂ ತಲೆನೋವೇ ಇದು, ನಾನು ಇಲ್ಲ ಅಂತ ಸರ್ ಹೇಳಲ್ಲ. ಅರಣ್ಯ ಅಧಿಕಾರಿಗಳು ಪಾಪ ನಿರಂತರ ಕಾರ್ಯಾಚರಣೆನ ಮಾಡ್ತಾ ಇದಾರೆ ಸರ್ ಆಕ್ಚುಲಿ. ಓಕೆ ಬಟ್ ಏನ್ ಮಾಡಿದ್ರಿ ಸರ್, ಇನ್ನೊಂದು ಸ್ಪೆಷಲ್ ಬೋನ್ ಒಂದು ರೂಮ್ ತರ ಇದೆ ಸರ್, ಅದ್ರಲ್ಲಿ ಬೀಳ್ಲೇಬೇಕು ಅಂತ ಅದನ್ನು ತಂದಿಟ್ಟಿದ್ರು ಸರ್ ಆಕ್ಚುಲಿ. ಓಕೆ ಈಗ ಅದು ಕೂಡ ತಪ್ಪಿಸ್ಕೊಂಡು ಈಗ ಬೇರೆ ಏರಿಯಾಗೆ ಹೋಗಿದೆ. ಈಗ ನಿನ್ನೆ ಯಾರೋ ಓಂಕ್ರಳ್ಳಿ ಧರ್ಮಣ್ಣನ ಮನೆ ಹತ್ರ ಕಾಣಿಸ್ಕಂತು ಅಂತಕ್ಕಂಥ ಮಾಹಿತಿ ಇದೆ. ಅವ್ರ ಕಾಂಪೌಂಡ್ ಮೇಲೆ ಹೋಗಿರ್ತಕ್ಕಂಥದ್ದು ಒಂದು ಅಂದ್ರಪ್ಪ. ಬಟ್ ಏನು ಅನ್ನೋದು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಸರ್. ಒಟ್ಟಿನಲ್ಲಿ ಸರ್ ಆದಷ್ಟು ಬೇಗ ಚಿರತೆ ಹಿಡಿಯಕ್ಕೆ ಏನ್ ಬೇಕು ಸರ್ ಅದನ್ನ ಮಾಡಿದಂತ ಕೆಲಸ ನಾವು ಮಾಡ್ತೀವಿ ಸರ್. ಅಲ್ಲ ಏನಾದ್ರು ಈಗ ಯಾವ್ದಾದ್ರು ಪ್ರಾಣಿ ಗಿಣಿನ ಸಾಯಿಸಿರೋದು, ತಿಂದಿರೋದು ಸರ್? ಈಗ ಒಂದು ನೋಡಿ, ಒಂದು 2 ಕರುನ ಹತ್ಯೆ ಮಾಡಿದೆ, ಒಂದು 4-5 ಏನು ನಾಯಿಗಳನ್ನ ತಿಂದಾಕಿದೆ ಸರ್ ಆಕ್ಚುಲಿ. ಅದು ಬಿಟ್ರೆ ಜನಗಳಿಗೆ ಎಲ್ಲೂ ಕೂಡ ಇದ್ ಮಾಡಿಲ್ಲ. ಓಕೆ ಬಟ್ ಜನಗಳು ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂಥ ತುಂಬಾ ಜನ ಇದೆ. ಓಕೆ ಡೈರೆಕ್ಟ್ ಆಗಿ ಸಿಕ್ಕಿದೆ ತುಂಬಾ ಜನಕ್ಕೆ. ಬಟ್ ಯಾರಿಗೂ ಏನು ತುಂಬಾ ಚೆನ್ನಾಗೂ ಇದೆ ಅದು ಮಂಜುನಾಥ್ ಅವರೇ, ತುಂಬಾ ಚೆನ್ನಾಗಿದೆ ನೋಡಕ್ಕೆ ಅದು ಆ ಚಿರತೆ. ಹೌದು ಸರ್, ಹೌದು ಸರ್, ಹೌದು ಹೌದು. ಆ ಚಿರತೆನೂ ಉಳಿಬೇಕು, ಜನಕ್ಕೂ ತೊಂದರೆ ಆಗ್ಬಾರ್ದು. ಆ ಥರದ್ದು ಏನಾದ್ರು ಮಾಡಿ ಮಂಜುನಾಥ್ ಅವರೇ ಅಲ್ಲಿ. ಇಲ್ಲ ಖಂಡಿತ ಸರ್, ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ನಮ್ ಸಹಕಾರ ಇರುತ್ತೆ ಮಂಜುನಾಥ್ ಅವರೇ. ಇಲ್ಲ ಖಂಡಿತ ಸರ್, ಬಯಲು ಸೀಮೆ ಚಿರತೆ ತಗೊಂಡೋಗಿ ಅಲ್ಲಿ ಬಿಡಬಾರ್ದು, ಈ ಕೆಲಸಗಳು ಆಗಬಾರ್ದು ಇದು. ಹೌದು ಸರ್, ಖಂಡಿತ ಸರ್. ಓಕೆ ಥ್ಯಾಂಕ್ ಯು ಸಿಮೆಂಟ್ ಮಂಜುನಾಥ್ ಅವರೇ ಮಾತನಾಡೋದಕ್ಕಾಗಿ. ಸಕಲೇಶ್ಪುರ ಶಾಸಕರು ಅವರು ಹೇಳ್ತಾ ಇದ್ರು. ಈಗ ನೋಡಿ ಅವ್ರು ಹೇಳ್ತಿದ್ದಾರೆ, ಈಗ ತುಮಕೂರು ಭಾಗದ್ದು ಅಂತ ಕೆಲವರು ಹೇಳ್ತಾ ಇದ್ದಾರೆ ಅಂತ. ತುಮಕೂರು ಚಿರತೆ ತೊಗೊಂಡೋಗಿ ಸಕಲೇಶ್ಪುರದಲ್ಲಿ ಬಿಟ್ಬಿಟ್ರೆ ತುಮಕೂರಿನ ವಾತಾವರಣಕ್ಕೂ ಸಕಲೇಶ್ಪುರ ವಾತಾವರಣಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಒಂದು ಮನುಷ್ಯನಿಗೂ ತೊಂದರೆ ಮತ್ತು ಆ ಪ್ರಾಣಿಗೂ ತೊಂದರೆ. ನಿಮ್ಮ ಕಾಳಜಿ ಪ್ರಾಣಿ ಉಳಿಬೇಕು ಅನ್ನೋದೇ ಆದರೆ ಅದರ ವಾತಾವರಣದಲ್ಲಿ ಅದು ಇರುವಂಥ ವ್ಯವಸ್ಥೆ ಏನಾದರೂ ಮಾಡಬೇಕಾಗತ್ತೆ. ನೀವು ಅದು ಬಿಟ್ಬಿಟ್ಟು ಇಲ್ಲಿದ್ದೇನೋ ಪ್ರಾಬ್ಲಮ್, ತಲೆನೋವು ಬರ್ತಾ ಇದೆ, ತೊಗೊಂಡೋಗಿ ಇನ್ನೊಂದು ಊರಿಗೆ ಬಿಟ್ಬಿಟ್ರೆ ಅಲ್ಲಿ ತಲೆನೋವು ಶುರುವಾಗುತ್ತೆ. ಇಲ್ಲೂ ಅರಣ್ಯ ಇಲಾಖೆಯವರೇ, ಅಲ್ಲೂ ಅರಣ್ಯ ಇಲಾಖೆಯವರೇ ಅಲ್ವೇ? ಇಬ್ಬರು ಒದ್ದಾಡಬೇಕು. ಇವರು ಇಲ್ಲಿ ಹಿಡಿಯೋದೇನು, ತಿರ್ಗಿ ಅಲ್ಲಿ ಬಿಟ್ಬಿಡೋದೇನು? ಈಗ ಅವ್ರು ಹಿಡಿಯೋದೇನು, ಅವ್ರು ತಂದು ಮತ್ತೆ ಇನ್ಯಾವುದೋ ಊರಿಗೆ ಬಿಟ್ಬಿಡೋದಾ, ಅದನ್ನು ಶಿವಮೊಗ್ಗಕ್ಕೆ ಬಿಟ್ಬಿಡೋದಾ, ಅದನ್ನು ಕೊಡಗಿಗೆ ಬಿಟ್ಬಿಡೋದಾ? ಹೀಗೆ ಮಾಡಿದ್ರೆ ಆಗುತ್ತಾ ಇದು? ಎಲ್ಲೋ ಒಂದು ಕ್ರಮ ಬೇಕಲ್ವಾ, ಒಂದು ಸಿಸ್ಟಮ್ ಬೇಕಲ್ವಾ ಅಂತ ಪ್ರಶ್ನೆ ಇಲ್ಲಿ. ಇದೀಗ ಮೋಹನ್ ಅವರು ಸಂಪರ್ಕ ಇದ್ದಾರೆ. ಮೋಹನ್ ಅವರೇ, ಈಗ ಸಿಮೆಂಟ್ ಮಂಜುನಾಥ್ ಅವ್ರು ಮಾತಾಡ್ತಾ ಇದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೀವೇ ಹೇಳ್ತಾ ಇದ್ರಿ ನಿಮ್ಗಳಿಗೆ ಒಂದು ಬೋನಲ್ಲಿ ಹಾಕ್ಬಿಟ್ಟು ತಗೊಂಡೋಗಿ ಎಲ್ಲಾದ್ರೂ ಬಿಟ್ಬಿಡ್ಬೇಕು ನಿಮ್ಮನ್ನ ಅಂತ. ಹಂಗೆ ಆಗಿದೆ ಸರ್ ಈಗ ನಮ್ಗೆ. ಈಗ ಅಲ್ಲಿ ಬೆಂಗಳೂರಲ್ಲೆಲ್ಲೋ ಅಥವಾ ಅಲ್ಲಿ ಕೂತು ಹೇಳೋದ್ ಬೇರೆ, ನಾವಿಲ್ಲಿ ಜಾಗದಲ್ಲಿ ಅದು ಅನುಭವಿಸೋದ್ ಬೇರೆ. ಈಗ ಒಂದ್ ರಾತ್ರಿ ಎಲ್ಲಾರು ಒಂದ್ ಮೋಟರ್ ಆನ್ ಮಾಡೋಣ ಅಂತ ಹೋಯ್ತಾ ಇದ್ರೆ ಮರದ ಮೇಲೆ ಕೂತ್ ನೆಗದ್ರೆ ಏನ್ ಮಾಡೋದು? ಕರೆಕ್ಟ್ ನಿಜ. ಇದು ನಮ್ಮ ವಸ್ತುಸ್ಥಿತಿ ಇದು. ಈಗ ಅವ್ರ ಅಧಿಕಾರಿಗಳಿರ್ಬೋದು, ಅವರೆಲ್ಲ ಮನೇಲಿ ಮಲಗಿರ್ತಾರೆ. ನಮ್ ಜನಪ್ರತಿನಿಧಿಗಳು ಅವ್ರು ಯಾರು ರಾತ್ರಿ ಹೊತ್ತು ಬರಲ್ಲ. ನಾವೇ ತಾನೇ ಹೋಗ್ಬೇಕು. ಈಗ ತೋಟಕ್ಕೆ ಒಂದ್ ಕಾಫಿ ಹಣ್ಣು ಬಿಡಿಸ್ಬೇಕು ಅಂದ್ರೆ ಹೋಗ್ಬೇಕು, ಅಡಿಕೆ ಕುಯಿಸ್ಬೇಕು ಅಂದ್ರೆ ಹೋಗ್ಬೇಕು. ಅವ್ ಎಲ್ಲಿರ್ತಾವೋ ಏನೋ ಒಂದು ಗೊತ್ತಿರಲ್ಲ. ಅದನ್ನೇ ಈಗ ಅವರು ಅರಣ್ಯ ಇಲಾಖೆ ಅವರು 4-5 ಕಡೆ ಬೋನ್ ಇಡ್ತಾ ಇದಾರೆ. ಈ ಚಿರತೆಗಳು ಬಾರಿ ಬುದ್ಧಿವಂತ ಆದಂಗಿದೆ. ಈ ಕ್ರಿಮಿನಲ್ 15 ಕಿಲೋಮೀಟರ್ ದೂರ ಹೋಗಿದ್ದೆ ಅಂತ ಆಗ್ಲೇ. ಹೌದೌದು. ಆಮೇಲೆ ಅವ್ರು ಹೇಳ್ದಂಗೆ ಕರೆಕ್ಟು. ಈಗ ಅದು ಅದೇ ಜಾಗದಲ್ಲಿ ಹುಟ್ಟಿ ಬೆಳೆದಿದ್ದ ಚಿರತೆ ಆದ್ರೆ ಅದು ಒಂದ್ ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡಿರುತ್ತೆ. ಕರೆಕ್ಟ್. ಅದು ಅದನ್ ಬಿಟ್ಟು ಆ ಕಡೆ ಹೋಗಲ್ಲ. ಇದಂಗಿಲ್ಲ, ಇದ್ ದಿಕ್ಕಾಪಾಲ ಓಡಾಡ್ತಾ ಇದೆ, ಏನು ಗೊತ್ತಾಗಲ್ಲ ಅದಕ್ಕೆ. ಅದಕ್ಕಾದ್ರೆ ಟೆರಿಟರಿನೇ ಗೊತ್ತಿಲ್ಲ. ಹೌದು. ಹಂಗಾಗಿ ಎಲ್ಲೆಲ್ಲಿ ಸಿಕ್ತೋ ಅಲ್ಲಿ ಸುಮ್ನೆ ಹೋಗ್ತಾ ಇದೆ ಅದು. ಈಗ ಅದನ್ನ ಹಿಡಿಯಕ್ಕೂ ಕಷ್ಟ. ಈಗ ಅದೇನೋ ಸದ್ಯಕ್ಕೆ ನಾಯಿ ಕರು ಹಸು ತಿನ್ಕೊಂಡಿರ್ಬೋದು, ನಾಳೆ ಮನುಷ್ಯರ ಮೇಲೂ ಬೀಳುತ್ತೆ. ಕರೆಕ್ಟ್. ಆಹಾರ ಸಿಗದೆ ಇದ್ದಾಗ ಆಹಾರ ಸಿಗದೆ ಇದ್ದಾಗ ಅದಕ್ಕೇನ್ ಇದು ಮನುಷ್ಯ ಅಂತ ಗೊತ್ತಿರಲ್ಲ. ಅದಕ್ಕೂ ಅದ್ರ ಲೆಕ್ಕದಲ್ಲಿ ನಾವು ಒಂದ್ ಪ್ರಾಣಿನೇ. ನಿಜ ನಿಜ. ನೆಗೆಯುತ್ತೆ.
ಅದಕ್ಕೆ ಸರ್ ಒಂದ್ ಜೀವ ಹೋಗಕ್ ಮುಂಚೆ ಹ್ಮ್ ಏನಾರು ಒಂದು ವ್ಯವಸ್ಥೆ ಮಾಡ್ಬೇಕು ಇವ್ರು. ಹ್ಮ್ ಒಂದ್ ಜೀವ ಹೋದ್ರೆ ಅವ್ನ ಫ್ಯಾಮಿಲಿ ಎಷ್ಟು ದಿಕ್ಕಾಪಾಲಾಗುತ್ತೆ ಅನ್ನೋದು ನಮ್ ಕಣ್ ಮುಂದೆ ಸಾಕಷ್ಟು ಉದಾಹರಣೆಗಳವೆ. ನಿಜ ಮೋಹನ್ ಅವರೇ. ಬೀದಿ ಪಾಲ ಆಗ್ಬಿಡ್ತಾರೆ ಸರ್. ನಿಜ, ಮನೇಲಿ ದುಡಿಯೋರೊಬ್ರು ತೀರ್ಕೊಂಡ್ಬಿಟ್ರೆ ಮಕ್ಕಳೆಲ್ಲ ಪುಟಾಣಿ ಮಕ್ಳು ಇರ್ತಾರೆ, ಹೆಂಗಸರು ಹೊರಗಡೆ ಕೆಲಸ ಗೊತ್ತಿರಲ್ಲ, ಇರ್ತಾರೆ, ಅವ್ರು ಏನ್ ಮಾಡ್ಬೇಕು? ನಿಜ. ಒಂದು ಬೇಸಾಯನೇ ಪಾಳು ಬಿದ್ದೋಗ್ಬಿಡುತ್ತಲ್ಲ, ಒಂದು 10 ಎಕರೆ ಯಾರೋ ಮಾಡ್ಕೊಂಡು ಹೋಗ್ತಿರ್ತಾರೆ ಅಂತ ಅಂದ್ಕೊಳ್ಳಿ, ಮಾಲೀಕ ಸತ್ತೋಗ್ಬಿಟ್ಟ ಅಕಸ್ಮಾತ್ ಅಂತ ಹೇಳಿದ್ರೆ ಉಳ್ದವ್ರಿಗೆ ಅದ್ರ ಐಡಿಯಾನೇ ಬರಲ್ಲ. ಮ್ಯಾಕ್ಸಿಮಮ್ ವಯಸ್ಸಾಗಿರುತ್ತೆ, ಅಪ್ಪ ಅಮ್ಮ ವಯಸ್ಸಾದವ್ರು ಇರ್ತಾರೆ, ಮಕ್ಳು ಚಿಕ್ಕ ಮಕ್ಳು ಇರ್ತವೆ, ಏನ್ ಮಾಡ್ತಾರ ಅವ್ರು? ಜಮೀನ್ ಇದ್ರು ತಾನೆ, ತೋಟ ಇದ್ರು ತಾನೆ, ಅವ್ರು ಏನ್ ಮಾಡಕ್ಕಾಗತ್ತೆ? ನಿಜ. ಈಗ ಒಬ್ಬನ್ ಸಾವು ಏನೋ ಇವ್ರು 10-15 ಲಕ್ಷ ಕೊಟ್ಬಿಡ್ಬಹುದು. ಹೌದು. ಆ 15 ಲಕ್ಷದಲ್ಲಿ ಅವ್ರ ಲೈಫ್ ಏನು ಆಗಲ್ಲ. ಮಕ್ಳಿಗೆ ಅಪ್ಪನ್ ತಂದ್ ಕೊಡಕ್ಕಾಗಲ್ಲ, ಅವ್ರ ತಂದೆ ತಾಯಿಗೆ ಮಗನ್ ತಂದ್ ಕೊಡಕ್ಕಾಗಲ್ಲ ಅವ್ರ 15 ಲಕ್ಷ. ನಿಜ. ಒಟ್ನಲ್ಲಿ ಏನಾರು ಒಂದ್ ವ್ಯವಸ್ಥೆ ಮಾಡ್ಬೇಕು ಸರ್. ದುಡ್ಡು ಕೊಡೋದ್ ದೊಡ್ಡದಲ್ಲ. ಇವ್ರು ಏನೋ ಅದನ್ನೇ ಪ್ರತಿಷ್ಠೆ ಮಾಡ್ಕೊಬಿಟ್ಟವ್ರೆ ಸರ್ಕಾರದವ್ರು. 5 ಲಕ್ಷ ಇತ್ತು ಮುಂಚೆ, 10 ಲಕ್ಷ ಮಾಡಿದ್ರು, ಈಗ 15 ಲಕ್ಷ ಅಂತೆ. ದೊಡ್ಡದಾಗ ತಂದ್ ಚೆಕ್ ಕೊಟ್ಬಿಟ್ಟು 150 ಫೋಟೋ ಹೊಡಸ್ಕೊಂಡ್ ಹಾಕತಾರೆ. ನಿಜ ನಿಜ. ಸತ್ತವನ್ ಮನೆದು ಅವ್ನ್ ಕಣ್ಣೀರ್ ದಿನ ವರ್ಷಕ್ಕೆ ಇವ್ರು ಯಾರು ಬರಲ್ಲ. ಅರ್ಥ ಆಯ್ತು ಮೋಹನ್ ಅವರೇ, ಚೆನ್ನಾಗಿ ಮಾತಾಡಿದ್ರಿ, ನೋವು ಭಾವನೆಗಳನ್ನು ಹೇಳಿದ್ರಿ. ಥ್ಯಾಂಕ್ ಯು ಮೋಹನ್ ಅವರೇ, ಥ್ಯಾಂಕ್ ಯು. ಇದೀಗ ಕಿಶೋರ್ ಕುಮಾರ್ ಅಂತ ಇದ್ದಾರೆ, ಪರಿಸರವಾದಿ ಹಾಗೂ ತಜ್ಞರು. ಕಿಶೋರ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ನಾವು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ಕಾಣುತ್ತೆ. ಈಗ ನಮಗೆ ಈಗ ಮೊದಲೆಲ್ಲೋ ಎಲ್ಲೋ ಚಿರತೆ ಬಂದ್ಬಿಡ್ತು, ಹುಲಿ ಬಂದ್ಬಿಡ್ತು, ಹಸು ತೊಗೊಂಡು ಹೋಯ್ತು, ನಾಯಿ ಹಿಡ್ಕೊಂಡು ಹೊರಟೋಯ್ತು ಅಂತ ಕೇಳ್ತಾ ಇದ್ವಿ. ಇಲ್ಲಿ ಒಂದು ಈ ಸಮಸ್ಯೆಯ ಜೆನ್ಯೂನಿಟಿ ಬೇರೆನೇ ಇದೆ. ಇಲ್ಲಿ ಬಯಲು ಸೀಮೆ ಕಡೆ ಚಿರತೆಗಳನ್ನ ಹಿಡ್ಕೊಂಡು ಬಂದು ಈ ಸಕಲೇಶ್ಪುರ, ಹಾಸನ, ವೆಸ್ಟರ್ನ್ ಘಾಟ್ಸು ಇಂಥ ಕಡೆ ಬಿಟ್ಟುಬಿಡ್ತಾ ಇದ್ದಾರೆ ಸ್ವಾಮಿ. ಅವುಗಳಿಗಿಲ್ಲಿ ಟೆರಿಟರಿ ಅಂತ ಇಲ್ಲ. ಈ ವಾತಾವರಣದಲ್ಲಿ ಬದುಕಿ ಗೊತ್ತಿಲ್ಲ ಅವುಗಳಿಗೆ. ಅಲ್ಲಿಂದ ಸಮಸ್ಯೆ ಆಯ್ತು ತೊಗೊಂಡು ಬಂದು ಇಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ, ಹೇಗೆ? ಈಗ ಈ ಚಿರತೆ ಒಂದು ಪ್ಲೇಸಿಂದ ಕಾಣಿಸ್ಕೊಳ್ತಲ್ಲ, ಅಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೂ CC ಕ್ಯಾಮ್ರಾ ಫಿಕ್ಸ್ ಮಾಡಬೇಕು, ಅಲ್ಲೂ ಬೋನ್ ಇಡಬೇಕು, ಎಷ್ಟು ಕಡೆ ಬೋನ್ ಇಟ್ಕೊಂಡು ಹೋಗೋದು ಅಂತ ಕೇಳ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಏನಿದು ಅಂತ? ಇಲ್ಲ, ಇದೇನಾಗಿದೆ ಅಂದ್ರೆ ಸರ್, ಈಗ ಎಲ್ಲ ಕಡೆನೂ ಮಾನವ ವನ್ಯಜೀವಿ ಸಂಘರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭವಾಗಿದೆ, ನಡೀತಾನೆ ಇದೆ. ಒಂದು 10-20 ವರ್ಷಗಳಿಂದ ಜಾಸ್ತಿ ಆಗಿದೆ. ಇದು ಮಾನವನೇ ಶುರು ಮಾಡಿದ್ದು, ವನ್ಯಜೀವಿಗಳೆಲ್ಲ ಶುರು ಮಾಡಿದ್ದನ್ನ ಮನುಷ್ಯರೇ ಶುರು ಮಾಡಿದ್ದು. ಹೌದು, ಅದೇ ಮಾನವ ವನ್ಯಜೀವಿ ಸಂಘರ್ಷ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಅದಕ್ಕೆ ಬಹಳ ಮುಖ್ಯ ಕಾರಣ ಅವುಗಳ ವಾಸಸ್ಥಾನ ಮತ್ತೆ ವಲಸೆ ಮಾರ್ಗ. ಇದೆಲ್ಲ ನಾವು ಅಭಿವೃದ್ಧಿ ಹೆಸರಿನಲ್ಲಿ ನಾಶ ಮಾಡಿರುವಂತದ್ದೇ ಪ್ರಮುಖ ಕಾರಣ. ಅವುಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ, ಆದ್ರೂನು ಅದನ್ನ ಕೆಲವು ಸಂದರ್ಭಗಳಲ್ಲಿ ಒಪ್ಬೋದು, ಎಲ್ಲಾ ವಿಚಾರಗಳಲ್ಲೂ ಅದನ್ನ ಒಪ್ಪಕ್ಕಾಗಲ್ಲ ಎಲ್ಲಾ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ. ಈ ಚಿರತೆಗಳೇನಾಗಿದೆ, ಇಲ್ಲಿ ಯಾವಾಗ ಅವು ಕುರ್ಚುಲ್ ಕಾಡಲ್ಲಿ ವಾಸ ಮಾಡುವಂತ ಪ್ರಾಣಿಗಳು, ಅವುಗಳು ಹಾಸನ, ಹೊಳೆನರಸೀಪುರ, ಚನ್ನರಾಯಪಟ್ಟಣ, ನಮ್ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ ಈ ಭಾಗದಲ್ಲೆಲ್ಲ ಹೆಚ್ಚು, ಅರಸೀಕೆರೆ ಈ ಭಾಗದಲ್ಲೆಲ್ಲ ಹೆಚ್ಚು ಕಾಣಿಸ್ತವೆ. ಅಲ್ಲಿ ಈಗ ವಿಂಡ್ ಮಿಲ್ಗಳು ಬಂದ ನಂತರ ಅವುಗಳ ಹ್ಯಾಬಿಟೇಟ್ ಇದು ನಾಶ ಆಯ್ತು. ವಿಂಡ್ ಮಿಲ್ಗಳು ದೊಡ್ಡ ದೊಡ್ಡ ಫ್ಯಾನ್ ಗಳನ್ನ ಹಾಕಿ ಗಾಳಿಯಿಂದ ವಿದ್ಯುತ್ ಅನ್ನ ತಯಾರು ಮಾಡಂತ ಯಂತ್ರಗಳನ್ನ ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಆ ಕುರುಚಲು ಕಾಡು ನಾಶ ಆಯ್ತು. ಆಮೇಲೆ ಅದು ವಿಪರೀತ ಶಬ್ದ ಮಾಡ್ತಾ ಇರೋದ್ರಿಂದ ನಿರಂತರವಾಗಿ ಅಲ್ಲಿ ಅವು ನೆಲೆಯನ್ನ ಕಳೆದುಕೊಂಡು ಇದು ಜನವಸತಿ ಪ್ರದೇಶಕ್ಕೆ, ಕೃಷಿ ಭೂಮಿಗಳಿಗೆ ಬರೋದಕ್ಕೆ ಪ್ರಾರಂಭ ಮಾಡುದು. ಅಲ್ಲಿ ಸಿಕ್ಕದಂತ ಕುರಿಗಳು, ದನಗಳು ಇವುಗಳ ಮೇಲೆ ದಾಳಿ ಮಾಡುವಂತದ್ದು, ಸಾಕಿದ ನಾಯಿಗಳ ಮೇಲೆ ದಾಳಿ ಮಾಡಿ ತಿನ್ನುವಂತದ್ದು ಪ್ರಕರಣಗಳು ಜಾಸ್ತಿ ಆಯ್ತು. ಅಲ್ಲಿ ಒತ್ತಡ ಬಂದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಏನ್ ಮಾಡ್ತಾರೆ, ಅಲ್ಲಿ ಕ್ಯಾಪ್ಚರ್ ಮಾಡಿ ತಂದು ಪಶ್ಚಿಮ ಘಟ್ಟ ಭಾಗದಲ್ಲಿ ಬಿಟ್ಟಿರೋಂತ ಉದಾಹರಣೆಗಳು ಇದಾವೆ. ಅವು ವಾಸ್ತವದಲ್ಲಿ ಪಶ್ಚಿಮ ಘಟ್ಟ ಚಿರತೆಯ ವಾಸಸ್ಥಾನ ಅಲ್ಲ. ಅಲ್ಲಿ ಮಳೆಕಾಡು ಮತ್ತೆ ಅದು ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶದಲ್ಲಿ ಚಿರತೆಗಳು ವಾಸ ಮಾಡೋದಿಲ್ಲ. ಅಲ್ಲಿ ಬಿಟ್ಟಾಗ ಈ ರೀತಿ ಸಮಸ್ಯೆಗಳಾಗತ್ತೆ. ಅಲ್ಲಿ ಏನ್ ಮಾಡ್ತವೆ, ಆಹಾರ ಸಿಗೋದಿಲ್ಲ, ಆಮೇಲೆ ಅಲ್ಲಿ ಸ್ಥಳೀಯ ಜನರು ಸಾಕದಂತ ನಾಯಿಗಳನ್ನ ಹಿಡಿದು ತಿನ್ನೋದು, ಕುರಿಗಳು, ದನಗಳ ಮೇಲೆ ದಾಳಿ ಮಾಡೋಂಥದ್ದು, ಈ ತರ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಹಾಗಾಗಿ ನಾವು ಈ ಹಿಂದೆನೆ ಅರಣ್ಯ ಇಲಾಖೆಗೆ ಮನವಿ ಮಾಡ್ಕೊಂಡಿದ್ವಿ ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಬಯಲುಸೀಮೆಯಲ್ಲಿ ಹಿಡಿದಂತ ಚಿರತೆಗಳನ್ನ ತಂದು ಪಶ್ಚಿಮ ಘಟ್ಟ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಬಿಡಬಾರ್ದು ಅಂತ ಹೇಳಿ. ಅವುಗಳ ವಾಸಸ್ಥಾನ ಬೇರೆ ಕಾಡುಗಳು, ದೊಡ್ಡ ವಿಸ್ತಾರವಾದಂತ ಅರಣ್ಯ ಪ್ರದೇಶಗಳಿಗೆ ಬಿಡ್ಬೋದು, ಬೇರೆ ಕಡೆ ಇದೆ. ಉದಾಹರಣೆಗೆ ಬಂಡೀಪುರ ಇರ್ಬೋದು, ಆ ಕಡೆಗೆಲ್ಲ ಬಿಡ್ಬೋದು. ಅಲ್ಲೆಲ್ಲ ಸಹಜವಾಗಿ ಚಿರತೆಗಳು ವಾಸ ಮಾಡ್ತವೆ. ಅಂತ ಕಾಡುಗಳಿಗೆ ಬಿಡ್ಬೇಕೆ ಹೊರತು ಇಲ್ಲಿಗೆ ಬಿಡಬಾರ್ದು ಸರ್. ಹಾಗಾಗಿ ಇದು ಈಗ ಸಂಘರ್ಷ ಈ ತರದ್, ನಮ್ಮ ಮೊದ್ಲೇ ಆನೆ ಮಾನವ ಸಂಘರ್ಷ, ಕಾಡ್ಕೋಣ, ಈ ತರದ ಪ್ರಾಣಿಗಳಿಂದ ಅನೇಕ ಸಮಸ್ಯೆಗಳನ್ನ ಮಲೆನಾಡಿನ ಜನರು ಎದುರಿಸ್ತಾ ಇದ್ದಾರೆ.
ಈಗ ಅದ್ರ ಜೊತೆಗೆ ಇದೊಂದು ಸಮಸ್ಯೆ ಹೊಸದಾಗಿ ಉದ್ಭವ ಆಗಿದೆ. ಇದು ಎಲ್ಲಾ ಸಮಸ್ಯೆಗಳನ್ನು ತ್ವರಿತವಾಗಿ ಬಗೆಹರಿಸಬೇಕು. ಮತ್ತೆ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಅರಣ್ಯವನ್ನ ನಾಶ ಮಾಡುವಂತೆ ಯಾವ ಅಭಿವೃದ್ಧಿ ಯೋಜನೆಗಳನ್ನು ಮಾಡಬಾರ್ದು ಅನ್ನೋದೇ ನಮ್ಮ ಬಲವಾದ ಒತ್ತಾಯ. ಓಕೆ, ಥ್ಯಾಂಕ್ ಯು ಕಿಶೋರ್ ಕುಮಾರ್ ಅವರೇ, TV5 ಜೊತೆಯಲ್ಲಿ ಮಾತನಾಡೋದಕ್ಕಾಗಿ.